ಓಂ ಗುರುಭ್ಯೋ ನಮಃ. ಒಂದು ಹೊಳೆ ಒಂದೂರಲ್ಲಿ ಒಬ್ಬ ಬಡ ರೈತನಿರುತ್ತಾನೆ. ಆತನ ಹೊಲ ಜನವಸತಿಯಿಂದ ಒಂದು 3 ಕಿಲೋಮೀಟರ್ ಅಂತರದ ಮೇಲಿರುತ್ತೆ. ಊರಿಂದ ಜಾಸ್ತಿ ಅಂತರ ಇರೋದ್ರಿಂದ ಆತ ಹೊಲದಲ್ಲಿಯೇ ಮನೆ ಮಾಡಿಕೊಂಡು ಅಲ್ಲಿಯೇ ಇರ್ತಾನೆ. ಒಂದು 5 ಎಕರೆ ಜಮೀನಿರುತ್ತೆ. ಅಷ್ಟೇ ಹೊಲದ ಮೇಲೆ ಅಥವಾ ಕೇವಲ ಕೃಷಿಯ ಮೇಲೆ ತನ್ನ ಉಪಜೀವನ ಮಾಡುವುದು ಆತನಿಗೆ ಕಷ್ಟ ಆಗಿರುತ್ತೆ. ಅದಕ್ಕವನು ಇದರ ಜೊತೆಯಾಗಿ ನಾನು ಇನ್ನೂ ಏನಾದರೂ ಕೆಲಸ ಮಾಡಬೇಕು ಅನ್ಕೊಂಡು ವಿಚಾರ ಮಾಡ್ತಿರ್ತಾನೆ. ವಿಚಾರ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಪಕ್ಕದ ಹಳ್ಳಿಯಲ್ಲಿ ಆಕಳು ಎಮ್ಮೆಗಳೇ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳೋದು ಆತನ ಕಿವಿಗೆ ಬಿದ್ದಿರುತ್ತೆ. ಆ ಮಾತನ್ನ ಕೇಳಿ ಅಲ್ಲಿ ಎಮ್ಮೆ ಆಕಳುಗಳೇ ಇಲ್ಲ ಅಂದ ಮೇಲೆ ನಾನು ಅಲ್ಲಿ ಹಾಲಿನ ವ್ಯಾಪಾರನ ಮಾಡಬಹುದು ಚೆನ್ನಾಗಿ ಅನ್ಕೊಂಡು ಯಾರಿಂದೋ 1 ಲಕ್ಷ ರೂಪಾಯಿ ಸಾಲನ ಪಡೆದು ಒಂದು ಎಮ್ಮೆ ಮತ್ತು ಒಂದು ಆಕಳನ್ನ ತರ್ತಾನೆ. ಯಾಕೆ? ಹಾಲಿನ ಮಾರಾಟ ಮಾಡೋಕೆ. ತಂದು ಒಂದು 4-5 ಲೀಟರ್ ಹಾಲನ್ನ ತೆಗೆದುಕೊಂಡು ಒಂದು ಕೆಂಡಿನಲ್ಲಿ ಹಾಕೊಂಡು ಆ ಪಕ್ಕದ ಹಳ್ಳಿ ಏನಿತ್ತಲ್ಲ ಅಲ್ಲಿ ಮಾರಬೇಕು ಅಂತ ಹೋಗ್ತಾನೆ. ಹೋದಾಗ ಏನಾಗುತ್ತೆ ನೋಡಿ ಬಂಧುಗಳೇ, ಈತನ ಬಟ್ಟೆ ನೋಡಿ ಈತ ಒಬ್ಬ ಒಕ್ಕಲಿಗನೇ ಅನ್ಕೊಂಡು ಅಥವಾ ಹೊಲದಿಂದಲೇ ಈತ ಏನೋ ತಂದಿದ್ದಾನೆ ಅನ್ಕೊಂಡು ಒಬ್ಬ ಶಿಂದಿ ಇದೆ ಅಂತ ಅನ್ಕೊಂಡು ಶಿಂದಿ ಇದೆಯಾ ಅಂತ ಕೇಳ್ತಾನೆ. ಶಿಂದಿ ಇರುತ್ತಾ ಈತನ ಹತ್ರ? ಇಲ್ಲ, ಹಾಲಿದೆ ಸ್ವಾಮಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಇನ್ನೊಬ್ಬ ಏನ್ ಕೇಳ್ತಾನೆ ಅಂದ್ರೆ, ಈತ ಶುದ್ಧವಾದ ಶೇಂಗಾ ಎಣ್ಣೆನೋ ಅಥವಾ ಸೂರ್ಯಕಾಂತಿ ಎಣ್ಣೆನೋ ತಂದಿರಬೇಕು ಅನ್ಕೊಂಡು ಏನ್ರಿ ಎಣ್ಣೆ ಇದೆಯಾ ಅಂತ ಕೇಳ್ತಾನೆ. ಆಗ್ಲೂ ಇಲ್ಲ ಅಂತಾನೆ ಹೇಳ್ತಾನೆ. ಮತ್ತೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಇನ್ನೊಬ್ಬ ಹೊಲದಿಂದ ಬಂದಿರುವಂತೆ ಕಾಣ್ತಾನೆ. ಜೇನು ತಂದಿರಬಹುದು ಅನ್ಕೊಂಡು ಏನ್ರಿ ಜೇನು ತಂದಿದ್ದೀರಾ ಅಂತ ಕೇಳ್ತಾನೆ. ಜೇನಿರುತ್ತಾ? ಜೇನು ಕೂಡ ಇರಲ್ಲ. ಇನ್ನೊಬ್ಬ ಸಾರಾಯಿ ತಂದಿರಬಹುದು, ಕಚ್ಚಾ ಸಾರಾಯಿ ತಂದಿರಬಹುದು ಅನ್ಕೊಂಡು ಸಾರಾಯಿ ತಂದಿದ್ದೀರಾ ಅಂತ ಕೇಳ್ತಾನೆ. ನೋಡಿ, ಒಬ್ರು ಹಾಲು ತಂದಿದ್ದೀರಾ ಅಂತ ಕೇಳೋಕ್ ತಯಾರಿಲ್ಲ. ಒಬ್ಬ ಸಾರಾಯಿ ಕೇಳಿದ್ರೆ ಇನ್ನೊಬ್ಬ ಸಿಂಧಿ ಕೇಳ್ತಾನೆ, ಒಬ್ಬ ಎಣ್ಣೆ ಕೇಳಿದ್ರೆ ಇನ್ನೊಬ್ಬ ಜೇನು ಕೇಳ್ತಾನೆ. ಹೀಗೆ ಊರೆಲ್ಲ ತಿರುಗ್ತಿರ್ಬೇಕಾದ್ರೆ ಒಬ್ಬ ಮಾತ್ರ ಹಾಲಿದೆಯಾ ಅಂತ ಕೇಳ್ತಾನೆ. ಆಗ ಇವನಿಗೆ ಅತ್ಯಾನಂದ ಆಗುತ್ತೆ. ಹಾಲು ಇದೆ ರೀ, ಎಷ್ಟು ಕೊಳ್ಳಿ ಅಂತ ಕೇಳ್ತಾನೆ. ಆಗ ಅವನು ಎಷ್ಟು ಕೇಳ್ತಾನೆ ನೋಡಿ, ಒಂದು 100 ml ಕುಡಿ ಸಾಕು ಅಂತಾನೆ. ಇಷ್ಟೇ ಸಾಕಾ? ಸಾಕು ರೀ, ಒಂದು ಮಗು ಇದೆ, ಚಿಕ್ಕ ಮಗು, ಅದಕ್ಕಾಗಿ ತೆಗೆದುಕೊಳ್ತಿದ್ದೀವಿ, ಇಲ್ಲ ಅಂದ್ರೆ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ವ್ಯಕ್ತಿ ಹೇಳ್ತಾನೆ. ನೋಡಿ, ಊರೆಲ್ಲ ತಿರುಗಿದರೂ ಬರೀ 100 ml ಹಾಲನ್ನ ಆತ ಮಾರ್ತಾನೆ ಅವತ್ತು. ಮುಂದೆ ಯಾಕೆ ಹೀಗೆ ಅನ್ನೋ ಯೋಚನೆಯಲ್ಲಿ ಮರುದಿನ ಕೂಡ ಆತ ಹಾಲನ್ನ ತೆಗೆದುಕೊಂಡು ಹೋದಾಗ ಮತ್ತೆ ಅದೇ ಸ್ಥಿತಿ. ಆಗ ಒಬ್ಬಿಬ್ರು ಹೇಳ್ತಾರೆ, ನೋಡಿ, ನಮ್ಮೂರಲ್ಲಿ ಯಾರೂ ಕೂಡ ಹಾಲು ಉಣ್ಣೋರಿಲ್ಲ, ನೀವು ಹಾಲು ತರೋಕೆ ಹೋಗ್ಬೇಡಿ. ನೀವು ಏನಾದ್ರೂ ತರೋದಿದ್ರೆ ಸಾರಾಯಿ ತನ್ನಿ, ಸಿಂಧಿ ತನ್ನಿ, ಎಣ್ಣೆ ತನ್ನಿ, ಜೇನ್ ತನ್ನಿ, ಇಂಥದ್ದೇನೋ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ನೋಡಿ ಬಂಧುಗಳೇ, ಎಂಥ ವಿಚಿತ್ರ. ಜನ ಬಯಸುವುದು ನಮ್ಮ ಹತ್ರ ಏನು ಇರಲ್ವೋ ಅದನ್ನು ಮಾತ್ರ. ಇದ್ದದ್ದನ್ನ ಯಾವತ್ತೂ ಕೂಡ ಇವರು ಬಯಸೋದಿಲ್ಲ. ಒಂದು ವೇಳೆ ಇದ್ದದ್ದು ಇವರಿಗೆ ಗೊತ್ತಾದ್ರೆ ಅದರಲ್ಲಿ ದೋಷ ಹುಡುಕ್ತಾರೆ ವಿನಃ ಅದರಲ್ಲಿ ಒಳ್ಳೆಯದು ಇವರಿಗೆ ಕಾಣೋದೇ ಇಲ್ಲ ಯಾವಾಗಲೂ ಕೂಡ. ಧನ್ಯವಾದಗಳು.